We shall move on to the last property. ಈ ಲಾಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಗೆ ಬೇಸಿಕ್ ಕಾನ್ಸೆಪ್ಟ್ ಬೇಕು. ಆ ಬೇಸಿಕ್ ಕಾನ್ಸೆಪ್ಟ್ಸ್ ಯಾವುವು ಅಂದರೆ ಆಡ್ ಫಂಕ್ಷನ್ ಆ್ಯಂಡ್ ಈವನ್ ಫಂಕ್ಷನ್. ನೀವು ಆಡ್ ನಂಬರ್ ಗೊತ್ತು, ಈವನ್ ನಂಬರ್ ಗೊತ್ತು, ಬಟ್ ಇಲ್ಲಿ ಆಡ್ ಫಂಕ್ಷನ್ ಆ್ಯಂಡ್ ಈವನ್ ಫಂಕ್ಷನ್, ದೀಸ್ ಆರ್ ದಿ ಬೇಸಿಕ್ ಕಾನ್ಸೆಪ್ಟ್. ಫಸ್ಟ್ ಈಗ ಈವನ್ ಫಂಕ್ಷನ್ ನೋಡೋಣ. ಈವನ್ ಫಂಕ್ಷನ್ಗೆ ಈವನ್ ನಂಬರ್ ಗೊತ್ತಿದೆ, ಯಾವುವು 2, 4, 6, 8 ಡಾಟ್ ಡಾಟ್ ಡಾಟ್. ದೀಸ್ ಆರ್ ಆಲ್ ಈವನ್ ನಂಬರ್. ಬಟ್ ನಮಗೆ ಬೇಕಾದ್ರೆ ಈಗ ಈವನ್ ಫಂಕ್ಷನ್ ಏನು, ಈವನ್ ಫಂಕ್ಷನ್ ಯಾವುದು ಅಂದರೆ ಸಪೋಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಪವರ್ 4, ಎಕ್ಸ್ ಪವರ್ 6, ಸೈನ್ ಸ್ಕ್ವೇರ್ ಎಕ್ಸ್, ಕಾಸ್ ಪವರ್ 4x, tan power 4x, tan square x, and one more cos x and secant x are even function. ಯಾಕೆ ಕಾಸ್ ಎಕ್ಸ್ ಯಾಕೆ ಈವನ್ ಫಂಕ್ಷನ್ ಆಗುತ್ತೆ, ಸೆಕೆಂಟ್ ಎಕ್ಸ್ ಯಾಕೆ ಈವನ್ ಫಂಕ್ಷನ್ ಆಗುತ್ತೆ ಅಂದರೆ ಈಗ ಕಾನ್ಸೆಪ್ಟ್ ನೋಡೋಣ. ಡೆಫಿನೇಷನ್ ಆಫ್ ಈವನ್ ಫಂಕ್ಷನ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎಕ್ಸ್. ಹಾಗಾದರೆ ವಾಟ್ ಈಸ್ ಡೆಫಿನೇಷನ್? ಎ ಫಂಕ್ಷನ್ y equals f of x is said to be even function if f of minus x equals f of x. ಈ ಪ್ರಾಪರ್ಟಿ ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ, ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಟೇಕ್ ದ ಫಂಕ್ಷನ್ ಲೆಟ್ f of x equals x square ಅಂದ್ಕೊಳ್ಳಿ. ಲೆಟ್ ಅಸ್ ಟೇಕ್ ಫಂಕ್ಷನ್ f of x equals x square. ನೌ f of minus x, ಎಕ್ಸ್ ಇರೋ ಕಡೆ ಮೈನಸ್ ಎಕ್ಸ್ ಕೊಡಿ, ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಸ್ಕ್ವೇರ್, ಮೈನಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಸೊ ಎಕ್ಸ್ ಸ್ಕ್ವೇರ್ ಮೀನ್ಸ್ ವಾಟ್? ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಇಕ್ವಲ್ಸ್ ಎಫ್ ಆಫ್ ಎಕ್ಸ್. ಅಂದರೆ ನೆಗೆಟಿವ್ ಕೊಟ್ಟರೆ ಪಾಸಿಟಿವ್ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರು ಪಾಸಿಟಿವ್ ವ್ಯಾಲ್ಯೂ ಬಂದರೆ those functions are called even function. ಎಕ್ಸಾಂಪಲ್ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರೇ ಬರುತ್ತೆ, ಮೈನಸ್ ಎಕ್ಸ್ ಹೋಲ್ ಪವರ್ 4 ಎಕ್ಸ್ ಪವರ್ 4 ಬರುತ್ತೆ, ಸೈನ್ ಸ್ಕ್ವೇರ್ ಮೀನ್ಸ್ ಪಾಸಿಟಿವ್ ಬರುತ್ತೆ, ಕಾಸ್ ಆಫ್ ಮೈನಸ್ ಥೀಟಾ ಕಾಸ್ ಥೀಟಾ, ಕಾಸ್ ಆಫ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್. ಅಂದರೆ ನೆಗೆಟಿವ್ ಕೊಟ್ಟಾಗ ಪಾಸಿಟಿವೇ ಬಂದರೆ ದೋಸ್ ಫಂಕ್ಷನ್ಸ್ ಆರ್ ಕಾಲ್ಡ್ ಈವನ್ ಫಂಕ್ಷನ್. ಈಗ ಆಡ್ ಫಂಕ್ಷನ್ ಬರೋಣ. ವಿಚ್ ಆರ್ ದಿ ಆಡ್ ಫಂಕ್ಷನ್? Suppose x cube, sin x, tan x, x power 5, sin reciprocal, cosecant x, tan reciprocal, cot x, ಅವೆಲ್ಲ add functions. ಏನು ಡೆಫಿನೇಷನ್ನು? ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಆಗಿಬಿಟ್ರೆ ದೆನ್ ದಿಸ್ ಫಂಕ್ಷನ್ ಈಸ್ ಕಾಲ್ಡ್ ಆಡ್ ಫಂಕ್ಷನ್. ಹಾಗಾದರೆ what is odd function? A function y equals f of x is said to be odd function if f of minus x equals minus f of x. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೆಗೆಟಿವ್ ಕೊಟ್ಟಾಗ ನೆಗೆಟಿವೇ ಬರುತ್ತೆ. ಅರ್ಥ ಆಗಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಕ್ಯೂಬ್ ಅಂತ ಮಾಡೋಣ. So let us take the function x cube, call that function as f of x. ಈಗ ನಾನಿಲ್ಲಿ ನೆಗೆಟಿವ್ ಕೊಡ್ತೀನಿ, ಎಫ್ ಆಫ್ ಮೈನಸ್ ಎಕ್ಸ್, ಎಕ್ಸ್ ಇರೋ ಕಡೆ ಮೈನಸ್ ಎಕ್ಸ್ ಹೋಲ್ ಕ್ಯೂಬ್, ಮೈನಸ್ ಹೋಲ್ ಕ್ಯೂಬ್ ಮೀನ್ಸ್ ಮೈನಸ್ ಆಯಿತು, ದಿಸ್ ಈಸ್ ಎಕ್ಸ್ ಕ್ಯೂಬ್, ಮೈನಸ್ ಎಕ್ಸ್ ಕ್ಯೂಬ್ ಮೀನ್ಸ್ ಎಫ್ ಆಫ್ ಎಕ್ಸ್. ಸೊ ಹಾಗಾದರೆ ಅಬ್ಸರ್ವ್ ಮಾಡಿರಿ, ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ವಾಟ್? ಮೈನಸ್ ಎಫ್ ಆಫ್ ಎಕ್ಸ್. ನೆಗೆಟಿವ್ ಕೊಟ್ಟಾಗ ನೆಗೆಟಿವೇ ಬರುತ್ತೆ, ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ಎಫ್ ಆಫ್ ಎಕ್ಸ್. ದೆನ್ ದಿಸ್ ಫಂಕ್ಷನ್ ಈಸ್ ಕಾಲ್ಡ್ ಆಡ್ ಫಂಕ್ಷನ್. ಕ್ಲಿಯರ್? ಸೊ ಆಡ್ ಫಂಕ್ಷನ್ ಆಗಬೇಕು ಅಂದರೆ ಡೆಫಿನೇಷನ್, ಎ ಫಂಕ್ಷನ್ ವೈ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಈಸ್ ಸೆಟ್ ಟು ಬಿ ಆಡ್ ಫಂಕ್ಷನ್ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ಎಫ್ ಆಫ್ ಎಕ್ಸ್. In the same way, what is even function? Even function is a function which is of the form y equals f of x is said to be even function if f of minus x equals f of x. ಅಂದರೆ ಸಿಂಪಲ್, ನೆಗೆಟಿವ್ ಕೊಟ್ಟಾಗ ನೆಗೆಟಿವ್ ಬಂದರೆ ಆಡ್ ಫಂಕ್ಷನ್, ನೆಗೆಟಿವ್ ಕೊಟ್ಟಾಗ ಪಾಸಿಟಿವ್ ಬಂದರೆ
ಈವನ್ ಫಂಕ್ಷನ್. ಈಗ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಇವೇನೇ ಮಾಡೋದು ನೆಗೆಟಿವ್ ಬರಲ್ಲ, ಎಕ್ಸ್ ಪವರ್ 4 ಯಾವಾಗಲೂ ಬರಲ್ಲ, ಎಕ್ಸ್ ಪವರ್ 6, ಎಕ್ಸ್ ಪವರ್ 8, ಎಕ್ಸ್ ಪವರ್ 10, ಸೈನ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್. ಕಾಸ್ ಎಕ್ಸ್ ಇಸ್ ಆಲ್ಸೋ ಈವನ್ ಫಂಕ್ಷನ್. ಯಾಕೆ? ಕಾಸ್ ಆಫ್ ಮೈನಸ್ ಎಕ್ಸ್, ಕಾಸ್ ಎಕ್ಸ್ ರೆಸಿಪ್ರೋಕಲ್, ಸೆಕೆಂಟ್ ಎಕ್ಸ್ ಇಸ್ ಆಲ್ಸೋ ಈವನ್ ಫಂಕ್ಷನ್. ನೆಗೆಟಿವ್ ಫಂಕ್ಷನ್ ಮೀನ್ಸ್ ಎಕ್ಸ್, ಎಕ್ಸ್ ಕ್ಯೂಬ್, ಎಕ್ಸ್ ಪವರ್ 5, ಸೈನ್ ಎಕ್ಸ್, ಸೈನ್ ಕ್ಯೂಬ್ ಎಕ್ಸ್, ಟ್ಯಾನ್ ಕ್ಯೂಬ್ ಎಕ್ಸ್, ಎಕ್ಸ್ ಪವರ್ 5, ಎಕ್ಸ್ ಪವರ್ 7 ಅವೆಲ್ಲ ಆಡ್ ಫಂಕ್ಷನ್. ಸೊ ಯು ಮಸ್ಟ್ ನೋ ದಿ ಕಾನ್ಸೆಪ್ಟ್ ಆಫ್ ಆಡ್ ಫಂಕ್ಷನ್ ಆ್ಯಂಡ್ ಈವನ್ ಫಂಕ್ಷನ್. ಆಡ್ ಫಂಕ್ಷನ್ಗೆ ನೆಗೆಟಿವ್ ಕೊಡಬೇಕು, ಈವನ್ ಫಂಕ್ಷನ್ಗೂ ನೆಗೆಟಿವ್ ಕೊಡಬೇಕು. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಪ್ರಾಪರ್ಟಿ. ಪ್ರೂವ್ ದಟ್ minus a to a f of x dx equals 2 times of 0 to a f of x dx when f of x is even function. Second function 0 when f of x is odd function. This is the property. It is 5 marks or 6 marks property. ಈ ಪ್ರಾಪರ್ಟಿ ಕೊಟ್ಟರೆ ಪ್ರಾಪರ್ಟಿ 5 ಮಾರ್ಕ್ಸಿಗೆ ಕೊಡ್ತಾರೆ, 1 ಮಾರ್ಕ್ಗೆ ಪ್ರಾಬ್ಲಮ್ ಕೊಡ್ತಾರೆ. ಅದರ್ವೈಸ್ ಅಥವಾ 6 ಮಾರ್ಕ್ಸ್ಗೆ ಈ ಪ್ರಾಪರ್ಟಿ ಫುಲ್ ಕೊಡ್ತಾರೆ, ಯಾವುದೂ ಪ್ರಾಬ್ಲಮ್ನ ಕೊಡಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್, ಇದು ಚೆನ್ನಾಗಿ ಓದ್ಕೊಳ್ಳಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 6 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಕ್ವಶನ್ ಮೀನ್ಸ್ ಪ್ರಾಪರ್ಟಿ. ಓಕೆ, ಈಗ ಪ್ರೂವ್ ಮಾಡೋಣ. ಲೆಟ್ ಆರ್ ಕನ್ಸಿಡರ್ minus a to a f of x dx equals ಆನ್ಸರ್ ಏನು ಬೇಕು? 0 to a ಬೇಕು. ಇಲ್ಲಿ ಮೈನಸ್ ಎ ಇದೆ, ಹಾಗಾದರೆ ಬಿಗಿನಿಂಗ್ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಕಾಲ್ ದಿಸ್ ಈಕ್ವೇಷನ್ ಆಸ್ 1 ಅಂತ ಬರಿಬಹುದಾ? ಚೆಕ್ ಮಾಡಿ. ಸೊ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದು ಎಲ್ ಎಚ್ ಎಸ್ ಪಾರ್ಟ್ ಮೀನ್ಸ್ ನಾವು ಪ್ರೂವ್ ಮಾಡಬೇಕಾಗಿರೋದಲ್ಲ, ತೊಗೊಂಡಿರೋದು. ವಿ ಹ್ಯಾವ್ ಟು ಪ್ರೂವ್ ದಿಸ್ ಒನ್. 0 to a ಬೇಕು 2 ಟೈಮ್ಸ್. ಸೊ ಮೈನಸ್ ಎ ಟು ಎನ ಸ್ಪ್ಲಿಟ್ ಮಾಡ್ತೀನಿ. ಮೈನಸ್ ಎ ಟು 0 ಯಾಕೆ 0 ತೊಗೊಂಡು? ಬಿಕಾಸ್ ನಮಗೆ ಇಲ್ಲಿ ಆನ್ಸರಲ್ಲಿ 0 ಬೇಕು. ಅದಕ್ಕೆ ಮೈನಸ್ ಎ ಟು 0 ಪ್ಲಸ್ 0 to a. ನಾನ್ ಸ್ಟಾಪ್ ಈಕ್ವಲ್ಸ್ ನಾನ್ ಆಫ್ ಸ್ಟಾಪ್. ಎ ಸಿಂಗಲ್ ಇಂಟಿಗ್ರಲ್ ಈ ಸ್ಪ್ಲಿಟ್ ಇಂಟು ಮೋರ್ ದ್ಯಾನ್ 1 ಇಂಟಿಗ್ರಲ್. ಆ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡಬೇಕು. ಓಕೆ, ಬರಿಬಹುದಾ? ಎಸ್. ಲೋಯರ್ ಲಿಮಿಟ್ ಮೈನಸ್ ಎ, ಅಪ್ಪರ್ ಲಿಮಿಟ್ ಎ. ಇಲ್ಲಿ ಮೈನಸ್ ಎ ಟು 0, 0 to a. ಸರ್ ನಾವು 0 ಬರೆಯಲ್ಲ, ಮೈನಸ್ ಎ ಟು ಬಿ ಬರಿತೀವಿ, ಬಿ ಟು ಎ ಬರಿತೀವಿ, ಬರಿಬೋದು. ಬಟ್ ವಾಟ್ ವಿ ಹ್ಯಾವ್ ಟು ಪ್ರೂವ್? ವಿ ಹ್ಯಾವ್ ಟು ಪ್ರೂವ್ 0 ಬೇಕು. ಅದಕ್ಕೆ ಮೈನಸ್ ಎ ಟು 0 ಪ್ಲಸ್ 0 to a. ಕಾಲ್ ದಿಸ್ ಈಕ್ವೇಷನ್ ಆಸ್ 1 ಅಂತ ಕೊಡ್ತೀವಿ. ಈಗ ಅಬ್ಸರ್ವ್ ಮಾಡಿರಿ, ವಿ ಹ್ಯಾವ್ ಟು ಪ್ರೂವ್ 0 to a. 0 to a I2 ಕರೆಕ್ಟಾಗಿದೆ. ಹಾಗಾದರೆ ಇಲ್ಲಿ I1 ನೋಡಿ, ಇಲ್ಲಿ I1 ಮೈನಸ್ ಎ ಟು 0 ಇದೆ. ನಮಗೇನಾಗಬೇಕು? 0 to a ಬೇಕು. ಹಾಗಾದರೆ ಇಲ್ಲಿ I2 ಕರೆಕ್ಟಾಗಿದೆ, I1 ಕರೆಕ್ಟಾಗಿಲ್ಲ. ವಿ ಹ್ಯಾವ್ ಟು ಮಾಡಿಫೈಡ್ ದಟ್ I1. ಹಾಗಾದರೆ ಫಾರ್ I1 ಲಾಸ್ಟ್ ಪ್ರಾಪರ್ಟಿಲಿ I2 ಕರೆಕ್ಟಾಗಿರಲಿಲ್ಲ, I2 ಸರಿಯಾಗಿರಲಿಲ್ಲ, ಅದನ್ನು ಮಾಡಿಫೈಡ್ ಮಾಡಿದ್ದು. ಇಲ್ಲಿ ಫಸ್ಟ್ ಇಂಟಿಗ್ರಲ್ I1 ಕರೆಕ್ಟಾಗಿಲ್ಲ, ಇದು I1. ಓಕೆ, ಫಾರ್ I1 ಏನ್ರಿ? I1 ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಪುಟ್ ಕೊಡಬೇಕು. ಏನು ಪುಟ್ ಕೊಡ್ಬೋದು ಇಲ್ಲಿ? ಪುಟ್ ಎಕ್ಸ್ ಈಕ್ವಲ್ಸ್ ಈವನ್ ಫಂಕ್ಷನ್, ಆಡ್ ಫಂಕ್ಷನ್. ಈವನ್ ಫಂಕ್ಷನ್ ಮೀನ್ಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎಕ್ಸ್. ಆಡ್ ಫಂಕ್ಷನ್ ಮೀನ್ಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ಎಫ್ ಆಫ್ ಎಕ್ಸ್. ಮೀನ್ಸ್ ನೆಗೆಟಿವ್ ಕೊಡಬೇಕು, ಅದೇ ಇಲ್ಲಿ ಕ್ಲೂ. ಹಾಗಾದರೆ ಎಕ್ಸ್ ಈಕ್ವಲ್ಸ್ ವಾಟ್? ಮೈನಸ್ ಟಿ. ಕ್ಲಿಯರ್? ಓಕೆ, ಡಿ ಎಕ್ಸ್ ಈಕ್ವಲ್ಸ್ ಮೈನಸ್ ಡಿ ಟಿ. ಕ್ಯಾಲ್ಕುಲೇಟ್ ಟಿ ಇಂಪ್ಲೈಸ್ ಟಿ ಈಕ್ವಲ್ಸ್ ವಾಟ್? ಮೈನಸ್ ಟಿ ಇದೆಲ್ಲಪ್ಪ, ಈ ಮೈನಸ್ ಟಿ ಶಿಫ್ಟ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಯಿತು, ಪ್ಲಸ್ ಎಕ್ಸ್ ಬಿಕಮ್ ಮೈನಸ್ ಎಕ್ಸ್. ಓಕೆ, ನಾವು ಲಿಮಿಟ್ ಡಿ ಎಕ್ಸ್ ಮೀನ್ಸ್ ಎಕ್ಸ್ ವೇರಿ ಆಗ್ತಾ ಇದೆ. ಎಲ್ಲಿಂದ? ಮೈನಸ್ ಎ ಟು 0 ಇಂದ. ಹಾಗಾದರೆ ಈಗ ಅಪ್ಲೈ ಮಾಡಿ. ಸೊ ಎಕ್ಸ್ ಈಕ್ವಲ್ಸ್ ಲೋಯರ್ ಮೈನಸ್ ಎ ಕೊಡಿ. ಇಲ್ಲಿ ಟಿ ಈಕ್ವಲ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎ. ಎಕ್ಸ್ ಈಕ್ವಲ್ಸ್ ಅಪ್ಪರ್ 0, ಟಿ ಈಕ್ವಲ್ಸ್ ಮೈನಸ್ ಎ ಮೀನ್ಸ್ ವಾಟ್?
0. Minus 0 means 0. I1 equals minus a ಕೊಟ್ಟರೆ t equals plus a means a. 0 ಕೊಟ್ಟರೆ t is also 0. F of x means what? Minus t. Minus t. Dx means what? Minus dt. Negative bracket. Now simplify. A to 0. Negative out. F of minus t dt. Minus a to 0 ಇದೆ. ರಿವರ್ಸ್ ಮಾಡಿ. ರಿವರ್ಸ್ ಮಾಡಿದ್ರೆ what happens? 0 to a ಆಗುತ್ತೆ. ಮೈನಸ್ ಬಿಕಮ್ ಪ್ಲಸ್ ಆಯಿತು. ಎಫ್ ಆಫ್ ಮೈನಸ್ ಟಿ ಡಿ ಟಿ. ದೆನ್ ಬೌಂಡ್ರಿ ಸೇಮ್ 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್. ದಿಸ್ ಪ್ರಾಪರ್ಟಿ ಈಸ್ ವಾಟ್? ಬೌಂಡ್ರಿ ಸೇಮ್, ಚೇಂಜ್ ದ ವೇರಿಯಬಲ್ಸ್. ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ I1 ಮಾಡಿಫೈಡ್ ಆಗಿ ಬಂತು, 0 to a ಬಂತು. Once again, so let us take LHS part. Let us consider minus a to a f of x dx equals split minus a to 0 plus 0 to a. ಯಾಕೆ 0 ಹಾಕಬೇಕು? ಆನ್ಸರ್ ನೋಡ್. 0 ಬೇಕು, 0 to a ಬೇಕು, ಅದಕ್ಕೆ 0 ಬೇಕೇ ಬೇಕು. ಸೊ minus a to 0 plus 0 to a. ಇಲ್ಲಿ ನೋಡ್ತೀಯಾ ಆನ್ಸರ್ ನಮಗೆ 0 to a ಬೇಕು, 0 to a I2 ಕರೆಕ್ಟಾಗಿದೆ. ಬಟ್ I1 ಕರೆಕ್ಟಾಗಿಲ್ಲ, ಅದಕ್ಕೆ I1ನ ಮಾಡಿಫೈಡ್ ಮಾಡಿ. ಫಾರ್ I1 equals minus a to 0 f of x dx. Put x equals minus t. ಯಾಕೆ ಮೈನಸ್ ಟಿ ಕೊಡಬೇಕು? ಈವನ್ ಫಂಕ್ಷನ್ ಆರ್ ಆಡ್ ಫಂಕ್ಷನ್ ಅಂದಾಗ ನೆಗೆಟಿವ್ ಕೊಟ್ಟಾಗ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಕೊಟ್ಟಾಗ ಪಾಸಿಟಿವ್ ಬರುತ್ತೆ. ಮೀನ್ಸ್ ನೆಗೆಟಿವ್ ಕೊಡಬೇಕು. ದಟ್ ಇಸ್ ದಿ ಕಾನ್ಸೆಪ್ಟ್. ನೆನ್ಪಿಟ್ಕೊಳ್ಳಿ. x equals minus t. ಸೊ ದಿಸ್ ಇಂಪ್ಲೈಸ್ t shift. Minus t become plus t, x become minus x. So differentiate. Dx equals minus minus t become dt. Lower limit x equals minus a. Apply ಮಾಡಿ. So t equals x equals minus a ಕೊಟ್ಟರೆ ಇಲ್ಲಿ ಕೊಡಬೇಕು t equals minus into minus plus x means a. Okay. x equals 0 ಕೊಡಿ, t equals minus 0 means 0. Substitute these values here. So minus a ಕೊಟ್ಟೆ, t equals a ಬಂತು. dx x equals minus a ಕೊಟ್ಟೆ, t equals 0 ಬಂತು. Substitute f of x means what? Minus t. Minus t. dx means what? Minus dt. Substitute. Negative take outside. So a to 0 minus a to 0 f of minus t dt. Now negative ಇದೆ, ರಿವರ್ಸ್ ಮಾಡಿ. ರಿವರ್ಸ್ ಮಾಡಿದ್ರೆ 0 to a f of minus t dt. Now use the property boundary same, change the variables. 0 to a f of minus t become f of minus x dx. ಅಂದರೆ ನಾವೀಗ 0 to a I1ನ ಮೈನಸ್ a to 0 ಇತ್ತು, ಅದನ್ನು ಮಾಡಿಫೈಡ್ ಮಾಡಿ 0 to a ಅಂತ ಬದಲಾಯಿಸ್ಕೊಂಡು. ಓಕೆ, ನಾವು ಸಬ್ಸ್ಟಿಟ್ಯೂಟ್ ದಿಸ್ I1 ಇನ್ ಈಕ್ವೇಷನ್ 1. ಸೊ 1 ಇಂಪ್ಲೈಸ್, 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ. 1 ಇಂಪ್ಲೈಸ್ ಅಂದರೆ 1 ಹಿಂಗಾಗುತ್ತೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ I1 ಇನ್ ಈಕ್ವೇಷನ್ 1 ಅಂತ. So what? Minus a to a f of x dx equals first integral change ಆಗೋಯ್ತು. That is what? 0 to a f of x dx plus second integral same 0 to a f of x dx. Correct? So ಇದು f of x ಅಲ್ಲ, I1. Look here. I1 equals f of minus x, not plus x. f of minus x, I1. f of minus x dx. So I1 modification ಆಯಿತು. ಮುಂಚೆ minus a to 0 ಇತ್ತು. After modification this become 0 to a ಆಯಿತು. Now take the case 1 when f of x is what function? Even function. Even function. When f of x is even function. Definition: f of minus x equals f of x. This is case 1. That is first case.
ಅಪ್ಲೈ ಮಾಡಿ. ಸೊ ಫಾರ್ ದಿಸ್ ಇಕ್ವೇಷನ್ ಏನಾಗುತ್ತೆ, ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್, ಫಸ್ಟ್ ಇಂಟಿಗ್ರಲ್ ಚೇಂಜ್ ಆಗುತ್ತೆ 0 ಟು ಎ. ವಾಟ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಬೋಂಡಾ ಪ್ಲಸ್ ಬೋಂಡಾ, ಸೇಮ್ ಪ್ಲಸ್ ಸೇಮ್, ಟು ಸೇಮ್, ಬೋಂಡಾ ಪ್ಲಸ್ ಬೋಂಡಾ, ಟು ಬೋಂಡಾ. ಸೊ 2 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ನೋಡಿ ಆರ್ ಎಚ್ ಎಸ್ ಫಸ್ಟ್ ಕೇಸ್ ಸೊಲ್ಯೂಷನ್ ಬಂತು. ಇನ್ನು ಸೆಕೆಂಡ್ ಕೇಸ್ ಬೇಕು, 0 ಬರಬೇಕು, ಅದಕ್ಕೆ ಟೇಕ್ ಸೆಕೆಂಡ್ ಒನ್. ವೆನ್ ಎಫ್ ಆಫ್ ಎಕ್ಸ್ ಈಸ್ hard function, that is what, that is hard function means definition f of minus x equals minus f of x. This is the definition. Use this condition for this equation. Minus a to a f of x dx equals 0 to a as it is. What is f of minus x? F of minus x means minus f of x, minus f of x dx plus same 0 to a f of x dx. ಎರಡನ್ನೂ ಅಬ್ಸರ್ವ್ ಮಾಡಿ. This is minus f of x plus f of x. Boundary 0 to a, boundary 0 to a, same minus same 0. That is the second solution. ಸೊ ಇಷ್ಟೇ, ತುಂಬ ಸಿಂಪಲ್. ಚೆನ್ನಾಗಿ ಓದ್ಕೊಳ್ಳಿ, ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. 5 ಮಾರ್ಕ್ಸ್ ಆರ್ 6 ಮಾರ್ಕ್ಸ್ ಪ್ರಾಪರ್ಟಿ. Once again, so substitute the values of I1 in equation 1. Minus a to a f of x dx equals I1 minus a to 0 f of x dx ಇತ್ತು. ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಿಫೈಡ್ ಆದಮೇಲೆ 0 to a f of minus x dx ಬಂತು. ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಇಯರ್ 0 to a f of minus x dx plus second term, second integral as it is. Now apply the case 1. When f of x is even function, even function means f of minus x equals f of x. Apply ಮಾಡಿ. Same minus a to a f of x dx, 0 to a f of minus x become f of x by definition. Second term same. ಎರಡೂ ಸೇಮ್ ಆಯಿತು. ಆ್ಯಡ್ ಮಾಡಿಕೊಂಡು 2 into 0 to a f of x dx. Second case, when f of x is odd function. Odd function means f of minus x equals minus f of x. ಇದನ್ನು ಅಪ್ಲೈ ಮಾಡಿ for this equation. Minus a to a f of x dx equals 0 to a f of minus x means odd function definition minus f of x dx plus same. ಅಬ್ಸರ್ವ್ ಮಾಡಿರಿ, ಬೌಂಡ್ರಿ ಸೇಮ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಬೋಂಡಾ ಮೈನಸ್ ಬೋಂಡಾ 0. ದಟ್ಸ್ ಎ ಮೈನಸ್ ಎ ಇದ್ದರೆ 0 ಆಗುತ್ತೆ, ಎ ಪ್ಲಸ್ ಎ ಇದ್ದರೆ 2a ಆಗುತ್ತೆ. ಇನ್ ದ ಸೇಮ್ ವೇ 2 into ಇದು 0. ಹಾಗಾದರೆ ಇಲ್ಲಿ ಈ ಪ್ರಾಪರ್ಟಿ ನೆನ್ಪಿಡ್ಕೋಬೇಕು, ಯಾಕೆಂದರೆ 1 ಮಾರ್ಕ್ಸ್ಗೆ ಟ್ಯಾಗ್ ಮಾಡ್ತಾರೆ. ಮತ್ತು ಸಿ ಇ ಟಿಗೆ ಇಂಪಾರ್ಟೆಂಟ್ ಪ್ರಾಪರ್ಟಿ ಕೇಳಲ್ಲ. ಈ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸು ಸಿ ಇ ಟಿ ಮತ್ತು ಜೆ ಎಕ್ಸಾಮ್ಗೆ ಇಂಪಾರ್ಟೆಂಟು. ಏನದು, ಈವನ್ ಫಂಕ್ಷನ್ ಆದರೆ 2 times of 0 to a. ಈ ಪ್ರಾಪರ್ಟಿ ಅಪ್ಲೈ ಆಗಬೇಕು ಅಂದರೆ ಮೈನಸ್ ಎ ಟು ಎ ಇರಬೇಕು. ಈಗ -π/2 to π/2 ಇರಬೇಕು, ಇಲ್ಲ -π/4 to +π/4 ಇರಬೇಕು. ಆ ಥರ ಇದ್ದರೆ ಮಾತ್ರ ಏನಾಗುತ್ತೆ, 2 times ಆಗುತ್ತೆ. 2 times 0 to a ಆಗುತ್ತೆ ಈವನ್ ಫಂಕ್ಷನ್ ಇದ್ದರೆ. ಅದೇ ಆಡ್ ಫಂಕ್ಷನ್ ಇದ್ದರೆ 0 ಆಗ್ಬಿಡುತ್ತೆ ಅಷ್ಟೇ. ಸೊ ಅಟ್ ದಿಸ್ ಪ್ರಾಪರ್ಟಿ ಇಟ್ ಈಸ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ ಎಕ್ಸಾಮ್ಗೆ ಹೇಗೆ ಕೊಡ್ತಾರೆ ಕ್ವಶನ್ಸ್ನ ಅಂದರೆ ನೋಡಿ, ಪ್ರೂವ್ ದಟ್ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಈ ಪ್ರಾಪರ್ಟಿ ಕೇಳ್ತಾರೆ. ಆ್ಯಂಡ್ ಡೆನ್ಸ್ ಎವ್ಯಾಲ್ಯೂಯೇಟ್ -π/4 to π/4 sin square x dx.
ಪ್ರಾಪರ್ಟಿ 5 ಮಾರ್ಕ್ಸ್ ಇರುತ್ತೆ, ಪ್ರಾಬ್ಲಮ್ 1 ಮಾರ್ಕ್ ಇರುತ್ತೆ. ಸೊ ಈಗ ನಾವೀಗ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಹೇಗೆ ಅಬ್ಸರ್ವ್ ಮಾಡಿರಿ, ಇದು -a to a, ಇಲ್ಲಿ -π/4 to π/4, a ಬದಲು π/4 ಇದೆ. ಅದನ್ನು ಅಪ್ಲೈ ಮಾಡಿ. sin ಸ್ಕ್ವೇರ್ ಎಕ್ಸು ಎಂಥ ಫಂಕ್ಷನ್ ನೋಡಿ, ಈ ಒಂದು ಫಂಕ್ಷನ್ನ ಆಡ್ ಫಂಕ್ಷನ್ನ sin ಸ್ಕ್ವೇರ್ ಎಕ್ಸ್ ಈ ಸ್ಕ್ವೇರ್ ಪಾಸಿಟಿವ್ ಬರುತ್ತೆ, ಅದಕ್ಕೆ ಈ ಒಂದು ಫಂಕ್ಷನ್. ಈ ಒಂದು ಫಂಕ್ಷನ್ ಆಗಿದ್ದಕ್ಕೆ 2 × 0 to a ಮೀನ್ಸ್ π/4. f of x means same, sin square x into dx. So 2 × 0 to π/4 ಇಂದ ನಿಮಗೆ sin ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಮಾಡೋದು ಗೊತ್ತಿದೆ. sin ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಇಲ್ಲ, ದೇರ್ಫೋರ್ ಅದನ್ನು 1 - cos 2x/2 ಈ ಫಾರ್ಮುಲಾ ಯೂಸ್ ಮಾಡಬೇಕು. ಎಸ್ 2 ಕ್ಯಾನ್ಸಲ್, integration of 1 x cos integration sin 2x/2 varies from 0 to π/4. apply ಮಾಡಿ, ಲಿಮಿಟ್ upper π/4 minus sin upper 2 × π/4. π/4 means 45 degree, 2 × 45 90, sin 90 by 2 ಇದೆ minus ಲೋಯರ್ ಕೊಡಿ, x means 0 sin 2 × 0 sin 0 0 remaining π/4 minus sin 90 1/2 0 0 0. So this is the answer. Okay, next question same, ಆ ಪ್ರಾಪರ್ಟಿ ಕೇಳ್ತಾರೆ, ಪ್ರೂವ್ ದಟ್ ಒಂದು ಪ್ರಾಬ್ಲಮ್ ಟ್ಯಾಗ್ ಮಾಡ್ತಾರೆ. ಆ ಪ್ರಾಬ್ಲಮ್ -π/2 to π/2 sin power 7x into dx, ಪ್ರಾಪರ್ಟಿ 5 ಮಾರ್ಕ್ಸ್, ಪ್ರಾಬ್ಲಮ್ 1 ಮಾರ್ಕ್. ಈ ಪ್ರಾಬ್ಲಮ್ನೀಗ ಎವ್ಯಾಲ್ಯೂಯೇಟ್ ಮೀನ್ಸ್ ಸೊಲ್ಯೂಷನ್ ಕಂಡುಹಿಡಿಯೋಣ. ಸೊ -π/2 π/2 ಮೀನ್ಸ್ ಈ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಫಸ್ಟ್ ಅಬ್ಸರ್ವ್ ಮಾಡಿರಿ, sin power 7x ಎಂಥ ಫಂಕ್ಷನ್? sin power 7x is a 7, sin power 7x is a add function. ಕ್ಲಿಯರ್? ಅದೇ ಏನಾದರೂ sin power 6 ಆಗಿಬಿಟ್ಟಿದ್ರೆ ಈವನ್ ಆಗಿಬಿಡೋದು. ಈವನ್ ಆಗಿದ್ದಿದ್ರೆ 2 times 2 × 0 to π/2 sin power 7x dx ಆಗಿಬಿಡ್ತಿತ್ತು. ಇಲ್ಲಿ ಆಡ್ ಫಂಕ್ಷನ್, therefore answer is 0. That's all. Right? If it is add function, the answer is 0. ನೀವು ವಿಥೌಟ್ ಎನಿ ಪ್ರೂಫ್ ಮಾಡಲೇಬೇಡಿ, ಕಣ್ಣು ಮುಚ್ಕೊಂಡು ಡೈರೆಕ್ಟಾಗೆ 0 ಅಂತ ಬರೆದ್ಬಿಡಿ. ಯಾಕೆ ಬೇಕಾದ್ರೆ ಬರೀರಿ, ಬಿಕಾಸ್ sin power 7x is add function ಅಂತ ಬೇಕಾದ್ರೆ ರೀಸನ್ನ ಬರೀ. ಇಷ್ಟೇ, ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಈ ಆನ್ಸರ್ 0 ಅಂತ ಬರೀದಕ್ಕೆ ಈ ರೀಸನ್ ಬರೀಬೇಕು ನೆಸೆಸಿಟಿ ಇಲ್ಲ, ನಮಗೆ ಆನ್ಸರ್ 0 ಅಂತ ಬೇಕಷ್ಟೇ. ಬಟ್ ರೀಸನ್ನು ಬರೆದು ಬಿಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ -1 to 1 sin power 5x cos power 4x into dx. 1 ಮಾರ್ಕ್ಸ್ ಪ್ರಾಬ್ಲಮ್, CETಗೂ ಅಷ್ಟೇ ಇಂಪಾರ್ಟೆಂಟಿವ್, ಚೆನ್ನಾಗಿ ಓದ್ಕೊಳ್ಳಿ. sin power 5 ಇದೆ, cos power 5 ಇದೆ, ನೋಡೋಕ್ಕೆ ಲೆಂತಿ ಅನಿಸುತ್ತೆ, ಬಟ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡ್ರೆ ಇಟ್ ಇಸ್ ಡೆಡ್ ಈಸಿ, ಸಿಂಪಲ್ ಪ್ರಾಬ್ಲಮ್. -1 to 1 -a to a ಥರ ಇದೆ. sin power 5x is a add function, cos power 4 even function, add function into even function, add function. ಯಾಕೆ ಇದು ಈವನ್ ಫಂಕ್ಷನ್ ಅಲ್ಲ, ಆಡ್ ಫಂಕ್ಷನ್. ಮೈನಸ್ಸು ಈವನ್ ಫಂಕ್ಷನ್, ಪ್ಲಸ್ಸು ಮೈನಸ್ ಇಂಟು ಪ್ಲಸ್ ಮೈನಸ್ ಮೀನ್ಸ್ ಆಡ್ ಫಂಕ್ಷನ್ ಬರುತ್ತೆ. ಹಾಗಾದರೆ ಸೊ ದಿಸ್ ಬಿಕಮ್ 0 ವಿತೌಟ್ ಎನಿ ಪ್ರೂಫ್ ಆರ್ ವಿತೌಟ್ ರೈಟಿಂಗ್ ಎನಿಥಿಂಗ್, ಜಸ್ಟ್ ರೈಟ್ 0. ಬೇಕಾದ್ರೆ ಬರಿಬೋದು ನೀವು, ಬಿಕಾಸ್ ವೈ sin power 5x into cos power 4x is what? Add function, is add function, therefore it is 0. That's all. Suppose ಇದೇ ಕ್ವಶನ್ನು -1 to 1 sin square x ಇತ್ತು, cos power 4x dx ಇದ್ದಿದ್ರೆ ಅವಾಗ sin ಸ್ಕ್ವೇರ್ ಈವನ್ ಫಂಕ್ಷನ್, ಕಾಸ್ ಸ್ಕ್ವೇರ್ ಈವನ್ ಫಂಕ್ಷನ್, ಈವನ್ ಇಂಟು ಈವನ್ ಫಂಕ್ಷನ್ ಆದರೆ ಅಕಾರ್ಡಿಂಗ್ ಟು ಪ್ರಾಪರ್ಟಿ 2 times of 0 to a means 1, ರಿಮೈನಿಂಗ್
ಫಂಕ್ಷನ್ sin ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಪವರ್ 4x ಇಂಟು ಡಿ ಎಕ್ಸ್. ಆಮೇಲೆ ಇಂಟಿಗ್ರೇಷನ್ ಬಂದರೆ ಇಂಟಿಗ್ರೇಷನ್ ಮಾಡ್ಕೊಂಡು ಹೋಗಬೇಕು. ಕ್ಲಿಯರ್? ಆ ಥರ. ಓಕೆ. ಆಡ್ ಫಂಕ್ಷನ್ ಆದರೆ 0, ಈವನ್ ಫಂಕ್ಷನ್ ಆದರೆ 2 ಟೈಮ್ಸ್ ಆಫ್ ದಟ್ ಫಂಕ್ಷನ್. ನೆಕ್ಸ್ಟ್ ಪ್ರಾಬ್ಲಮ್. -π/2 x cube plus x cos x plus tan power 5x plus 1 into dx. 1 marks problem. Problem ನೋಡೋಕ್ಕೆ ಲೆಂತಿ ಇದೆ, but it is simple. x cube odd function, therefore 0. x odd function, cos x even function, odd function into even function, it is also 0. Okay. Tan x is a odd function, tan power 5 is also odd function. 0. 1 is a odd number, but it is not a function. ಆಮೇಲೆ ನೀವು 0 ಅಂತ ಬರೆದು ಬಿಡ್ತೀರ, ನೀವು ನಮ್ಮ ಕೈಲಾಗಲ್ಲ. ನೀವು ಬೇಕಾದ್ರೆ ಬರೀತಾರೆ ಬಿಡಿ, ಯು ಆರ್ ದ ಕ್ರಿಯೇಟರ್ಸ್. ನಮ್ಮ ಕೈಲಾಗಲ್ಲ. 1 is not a function, it is a constant. A constant ಆಗೆ. ಸೊ -π/2 to π/2 1 into dx. ಆಮೇಲೆ ಡೋಂಟ್ ರೈಟ್ 0, ಫುಲ್ ಆನ್ಸರ್ 0 ಹಾಕ್ಬಿಟ್ರೆ ಆಮೇಲೆ ಫುಲ್ ನೀವು. ಓಕೆ. 1 is a ಆಡ್ ನಂಬರ್, ಆಡ್ ಫಂಕ್ಷನ್ ಅಲ್ಲ, ಅದಕ್ಕೆ 0 ಆಗಲ್ಲ. ನಾವು ಇಂಟಿಗ್ರೇಷನ್ ಆಫ್ 1 x varies from -π/2 to π/2. ಫಸ್ಟು ಅಪ್ಪರ್ x means π/2 ಮೈನಸ್ x ಬದಲು ಲೋಯರ್ -π/2. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2 LCM π, ಮೈನಸ್ ಇಂಟು ಮೈನಸ್ ಪ್ಲಸ್ π, π plus π 2π, 2π/2, 2 cancel, that is π. So the answer is π, not 0. Be careful.